ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಪಂಕಜ್ ಮೆಕ್ ಇಡಿ ಡ್ರಾಯಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಬೈ ದಿ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಂದು ನನ್ನ 5ನೇ ವಿಡಿಯೋ. ನಂಬರ್ ಆಫ್ ವಿಡಿಯೋಸ್ಗಳನ್ನು ನಾನು ಮಾಡಿದ್ದೀನಿ. ಸೊ ಮಿಕ್ಕಿದ 4 ವಿಡಿಯೋಗಳ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲೋಗಿ ನೀವು ಆ ವಿಡಿಯೋಗಳನ್ನು ನೋಡ್ಕೊಳ್ಬೋದು. ಹಾಗಾದರೆ ಇವತ್ತಿನ ಕ್ವಶನ್ ನೋಡೋಣ. ಓಕೆ, ಸೊ ಕ್ವಶನ್ ಈ ರೀತಿ ಇದೆ. ಯೂಸಿಂಗ್ ದಿ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಮೆಥಡ್, ಡ್ರಾ ದಿ ಫಾಲೋವಿಂಗ್ ವ್ಯೂಸ್ from the given isometric view shown below. First front view, next top view, then side view. ಸೊ ಈ 3 ವ್ಯೂಸ್ಗಳನ್ನು ನಾವು ಡ್ರಾ ಮಾಡಬೇಕು. ಸೊ ಈ ಕೊಟ್ಟಿರೋಂಥ ಒಂದು ಐಸೋಮೆಟ್ರಿಕ್ ವ್ಯೂವನ್ನು ನಾವು ಆರ್ಥೋಗ್ರಾಫಿಕ್ ವ್ಯೂಸ್ ಆಗಿ ಕನ್ವರ್ಟ್ ಮಾಡಬೇಕು ಇನ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್. ಓಕೆ, ಸೊ ಈ ಒಂದು ಐಸೋಮೆಟ್ರಿಕ್ ವ್ಯೂವನ್ನು 3D ಡಯಾಗ್ರಾಮ್ನ ನಾವು ಮಾಡೋಣ ಮಲ್ಟಿಪಲ್ ಆರ್ಥೋಗ್ರಾಫಿಕ್ ವ್ಯೂಸ್ ಇನ್ 2D ಡಯಾಗ್ರಾಮ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಮಲ್ಟಿ ವ್ಯೂಸ್ಗಳು ಅಂತಂದರೆ ಫ್ರಂಟ್ ವ್ಯೂ, ಸೈಡ್ ವ್ಯೂ, ಟಾಪ್ ವ್ಯೂ ಆಗಿರಲಿ ನಾವೇನು ಮಾಡಬೇಕು, ಈ ಕ್ವಾಡ್ರಂಟ್ಗಳಲ್ಲಿ ತೆಗಿಬೇಕಾಗ್ತದೆ. ಸೊ ಸಿಂಪಲ್ ಒಂದಷ್ಟು ನಿಮಗೆ ಸ್ಟೆಪ್ಸ್ಗಳನ್ನು ಹೇಳ್ಬಿಡ್ತೀನಿ ಬಿಫೋರ್ ಯಾವ ರೀತಿ ನಾವು ತೆಗಿಬೇಕಂತೇಳಿ. ಸೊ ಆ್ಯಸ್ ಪರ್ ಕ್ವಶನಲ್ಲಿ ಮೆನ್ಷನ್ ಮಾಡಿದ ಹಾಗೆ ಆರ್ಥೋಗ್ರಾಫಿಸ್ ಪ್ರೊಜೆಕ್ಷನ್ ಬೈ ದಿ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್. ಸೊ ಈ ಒಂದು ಐಸೋಮೆಟ್ರಿಕ್ ನಾವು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ನಲ್ಲಿ ನಾವು ಆರ್ಥೋಗ್ರಾಫಿಕ್ಸ್ ಮಲ್ಟಿಪಲ್ ವ್ಯೂಸ್ ಆಗಿ ಡ್ರಾ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ನಾವೇ ಮಾಡೋಣ, ಇಲ್ಲಿ ಫ್ರಂಟ್ ವ್ಯೂಲ್ಲಿ ಕೊಟ್ಟಿದ್ದಾರೆ ನೋಡಬೇಕು. ಸೊ ಫ್ರಂಟ್ ವ್ಯೂಲ್ ಆಲ್ರೆಡಿ ಏರೋ ಮಾರ್ಕ್ನಿಂದ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಸೈಡ್ ವ್ಯೂ ಕೊಟ್ಟಿದ್ದಾರೆ. ಸೊ ಟಾಪ್ ವ್ಯೂ ಆ್ಯಸ್ ಇಟ್ ಈಸ್ ಟಾಪ್ ಸೈಡಿಂದ ನೋಡಲಿಕ್ಕೆ ಕೊಟ್ಟಿದ್ದಾರೆ. ಓಕೆನಾ. ಸೊ ಫಸ್ಟ್ ಸಿಂಪಲ್ ಏನು ಮಾಡೋಣ, ಒಂದು ಸ್ವಲ್ಪ ಪ್ರೊಸೀಜರ್ಸ್ಗಳನ್ನು ಹೇಳ್ಬಿಡ್ತೀನಿ ನಿಮಗೆ ಯಾವ ರೀತಿ ಇದನ್ನು ನಾವು ಮಲ್ಟಿಪಲ್ ವ್ಯೂಸ್ಗಳಾಗಿ ಕನ್ವರ್ಟ್ ಮಾಡಬೇಕಂತೇಳಿ. ಓಕೆ, ಸೊ ಈ ಮಾಡಿ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ ನೀವು ಇಲ್ಲಿ ನಿಂತ್ಕೊಂಡು ಈ ಬ್ಲಾಕನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಈ ಸೈಡ್ ಏನಾಗುತ್ತೆ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಓಕೆನಾ. ಸೊ ಅದೇ ರೀತಿ ಇದೇನಾಗುತ್ತೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡು. ಸೊ ಇಲ್ಲಿ ನೋಡಿ ಏನಾದ್ರು ಫ್ರಂಟ್ ವ್ಯೂ ಯಾವ ಸೈಡಿಂದ ನೋಡ್ತಾ ಇದ್ದಾರೆ ಅಂದರೆ ಈ ಬ್ಲಾಕನ್ನು ನೀವು ಲೆಫ್ಟ್ ಸೈಡಿಂದ ನೋಡ್ತಾ ಇದ್ದೀರಿ. ಸೊ ಅದೇ ರೀತಿ ಸೈಡ್ ವ್ಯೂನ ರೈಟ್ ಸೈಡಿಂದ ನೋಡ್ತಾ ಇದ್ದೀರಿ. ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು. ಸೊ ಬ್ಲಾಕನ್ನು ನಾವು ಯಾವ ರೀತಿ ಯಾವ ಸೈಡ್ದಿಂದ ವ್ಯೂವನ್ನು ನೋಡ್ತಾ ಇದ್ದೀವಿ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಫ್ರಂಟ್ ವ್ಯೂನ ನಾವು ಏನು ಮಾಡ್ತಾ ಇದ್ದೀವಿ, ಲೆಫ್ಟ್ ಸೈಡ್ದಿಂದ ನೋಡ್ತಾ ಇದ್ದೀವಿ. ಸೊ ಇದನ್ನು ನಾವು ಐಸೋಮೆಟ್ರಿಕ್ನ ಆರ್ಥೋಗ್ರಾಫಿಕ್ ಆಗಿ ಕನ್ವರ್ಟ್ ಮಾಡಬೇಕು ಇನ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ. ಸೊ ಈ ರೀತಿ ನಾವು ಏನು ಮಾಡಬೇಕಾಗ್ತದೆ, ಕ್ವಾಡ್ರಂಟ್ ಹಾಕೋಬೇಕಾಗ್ತದೆ. ಎಕ್ಸ್ ವೈ ಲೈನ್, ಎಕ್ಸ್ ಡ್ಯಾಶ್ ಆ್ಯಂಡ್ ವೈ ಡ್ಯಾಶ್ ಅಂತೇಳಿ 4 ಕ್ವಾಡ್ರಂಟ್ಗಳನ್ನು ನಾವು ಡಿವೈಡ್ ಮಾಡ್ಕೋಬೇಕಾಗ್ತದೆ. ಸೊ ಈ ಆ್ಯಸ್ ಪರ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಸ್ವಲ್ಪ ಕೆಲವು ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಸೊ ಇಲ್ಲಿ ಈ ಕ್ವಾಡ್ರಂಟ್ಗಳಲ್ಲಿ ಏನಿರುತ್ತೆ ನಿಮಗೆ, ಇದು ನಿಮ್ಗೆ ಏನಾಗುತ್ತೆ ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಓಕೆನಾ, ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಸೊ ಅದೇ ರೀತಿ ಇದೇನಾಗುತ್ತೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ ಆಗುತ್ತೆ. ಓಕೆನಾ. ಸೊ ಈ ಆರ್ಥೋಗ್ರಾಫಿಕ್ಸ್ಗಳನ್ನು ನಾವೇ ಮಾಡಬೇಕು, ಈ ಆರ್ಥೋಗ್ರಾಫಿಕ್ ವ್ಯೂಸ್ಗಳನ್ನು ಇಲ್ಲೇ ತೆಗಿಬೇಕು, ಈ ಐಸೋಮೆಟ್ರಿಕ್ ಬ್ಲಾಕದ್ದು. ಸೊ ಇಲ್ಲೇ ಮಾಡೋಣ, ಈಗ ಫಸ್ಟು ಫ್ರಂಟ್ ವ್ಯೂ ಟಾಪ್ ವ್ಯೂ ಎಲ್ಲಿ ಬರ್ತದೆ ಅದನ್ನು ಡಿಸೈಡ್ ಮಾಡಿಬಿಡೋಣ ಕ್ವಾಡ್ರಂಟಲ್ಲಿ. ಓಕೆನಾ. ಸೊ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಸೊ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ ಫ್ರಂಟ್ ವ್ಯೂನ ಲೆಫ್ಟ್ ಸೈಡಿಂದ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಲೆಫ್ಟ್ ಸೈಡ್ದಿಂದ ಫ್ರಂಟ್ ವ್ಯೂ ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವೇನು ಮಾಡಬೇಕು, ರೈಟ್ ಸೈಡಿಗೆ ತೆಗಿಬೇಕು. ಬಟ್ ಅದನ್ನ ಎಲ್ಲಿ ತೆಗಿಬೇಕು ಫ್ರಂಟ್ ವ್ಯೂ ಅಂದರೆ ಆಲ್ವೇಸ್ ಎಕ್ಸ್ ವೈ ಮೇಲ್ಗಡೆ ಏನು ಬರುತ್ತೆ ನಮಗೆ ಫ್ರಂಟ್ ವ್ಯೂ ಬರುತ್ತೆ. ಸೊ ದಟ್ ಈಸ್ ರೈಟ್ ಹ್ಯಾಂಡ್ ಸೈಡ್. ಯಾಕೆ ಲೆಫ್ಟ್ ಹ್ಯಾಂಡ್ ನೋಡ್ತಾ ಇದ್ದೀವಿ ಅಂದರೆ ಅದು ಅಪೋಸ್ ಆಗಿ ನಾವೇನು ಮಾಡಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ನಾವು ಫ್ರಂಟ್ ವ್ಯೂನ ತೆಗಿಬೇಕಾಗ್ತದೆ. ಸೊ ಅದೇ ರೀತಿ ಟಾಪ್ ವ್ಯೂ ಅಂದರೆ ಮೇಲ್ಗಡೆ ನೋಡ್ತಾ ಇದ್ದೀವಿ. ಸೊ ಇದು ಟಾಪ್ ವ್ಯೂ ಯಾವಾಗಲೂ ಫ್ರಂಟ್ ವ್ಯೂ ಕೆಳಗಡೆ ಬರುತ್ತೆ, ದಟ್ ಈಸ್ ಹಿಯರ್. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಸೈಡ್ ವ್ಯೂನ ಏನು ಮಾಡ್ತೀವಿ ನಾವು ರೈಟ್ ಸೈಡ್ನ ನೋಡ್ತಾ ಇದ್ದೀವಿ. ಸೊ ಈ ಬ್ಲಾಕನ್ನ ಸೈಡ್ ವ್ಯೂನ ರೈಟ್ ಸೈಡ್ನ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಏನಾಗುತ್ತೆ, ಅದು ನಾವು ಲೆಫ್ಟ್ ಸೈಡಲ್ಲಿ ತೆಗಿಬೇಕಾಗುತ್ತೆ. ಇಟ್ ಮೀನ್ಸ್ ಫ್ರಂಟ್ ವ್ಯೂ ಬಿ ಸೈಡನ್ನು ಏನು ಬರುತ್ತೆ ನಮ್ಮದು ಸೈಡ್ ವ್ಯೂ ಬರುತ್ತೆ. ಸೊ ಇದು ಮೊದಲು ಏನು ಮಾಡಬೇಕು, ನಾವು ಫಸ್ಟ್ ವ್ಯೂಸ್ಗಳು ಎಲ್ಲಿ ಬರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇದೇ ರೀತಿ ನಾನು ಏನು ಮಾಡ್ತೀನಿ, ಇದನ್ನು ಆ್ಯಸ್ ಪರ್ ಡೈಮೆನ್ಷನ್ ಒಂದು ಕ್ವಾಡ್ರಂಟನ್ನು ರೆಡಿ ಮಾಡ್ಕೊತೀನಿ. ಓಕೆ, ಸೊ ಈ ರೀತಿ ಏನು ಮಾಡಬೇಕಾಗ್ತದೆ, ಕ್ವಾಡ್ರಂಟ್ ಹಾಕೋಬೇಕಾಗ್ತದೆ. ಸೊ ಈ ಕ್ವಾಡ್ರಂಟ್ಗಳನ್ನು ಯಾವ ರೀತಿ ಹಾಕಬೇಕಂತೇಳಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಸೊ ಫಸ್ಟ್ ವಿಡಿಯೋದಲ್ಲಿ, ಸೊ ಸೆಕೆಂಡ್ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡೋದನ್ನು ನೋಡ್ಕೊಳ್ಬೋದು. ಸೊ ಈ ರೀತಿ ಕ್ವಾಡ್ರಂಟನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಏನು ಮಾಡೋಣ, ನಾವೇನು ಆರ್ಥೋಗ್ರಾಫಿಕ್ಸ್ ಅಂದರೆ 2D ಡಯಾಗ್ರಾಮ್ಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಎಕ್ಸ್ ವೈ ಆ್ಯಂಡ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಲೈನ್ಸ್ಗಳನ್ನು ಕ್ವಾಡ್ರಂಟ್ಗಳನ್ನು ಹಾಕೋಬೇಕು. ಸೊ ನೆಕ್ಸ್ಟ್ ನಾವೇ ಮಾಡೋಣ, ಸೊ ಫ್ರಂಟ್ ವ್ಯೂ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಲೆಫ್ಟ್ ಸೈಡಿಂದ ನೋಡಬೇಕು. ಸೊ ನಾವೆಲ್ಲಿ ತೆಗಿಬೇಕಂದ್ರೆ ಎಕ್ಸ್ ವೈ ಮೇಲ್ಗಡೆ ರೈಟ್ ಸೈಡ್ ಫ್ರಂಟ್ ವ್ಯೂ ತೆಗಿಬೇಕು. ಸೊ ಈ ಬ್ಲಾಕನ್ನು ಜಸ್ಟ್ ಇಮ್ಯಾಜಿನ್ ಮಾಡಿ ಇಲ್ಲಿಂದ ನೋಡ್ತಾ ಇದ್ದೀವಿ ಅಂತಂದರೆ ನಮ್ಗೆ ಏನೇನು ಅಬ್ಸರ್ವ್ ಆಗುತ್ತೆ ಫ್ರಂಟ್ ವ್ಯೂದಲ್ಲಿ. ಸೊ ಲೆಟ್ ಮಿ ಶೋ ಯು. ಸೊ ಇಲ್ಲಿ ನೋಡಿ ಫ್ರಂಟ್ ವ್ಯೂದಲ್ಲಿ ಈ ಲೈನ್ ನಮಗೇನು ಎಲ್ ಪೋರ್ಷನ್ ಇದೆಯಲ್ಲ, ಇದು ಕಂಪ್ಲೀಟ್ ನಮಗೆ ಫ್ರಂಟ್ ವ್ಯೂದಲ್ಲಿ ಅಬ್ಸರ್ವ್ ಆಗ್ತದೆ. ಮತ್ತೇನು ಅಬ್ಸರ್ವ್ ಆಗುತ್ತೆ, ನೀವು ಇಲ್ಲಿ ನೋಡ್ತಾ ಇದ್ದೀರ ಅಂದರೆ ಈ ಒಂದು ರೆಕ್ಟ್ಯಾಂಗ್ಲರ್ ಕೂಡ ನಮಗೇನಾಗುತ್ತೆ ಫ್ರಂಟ್ ವ್ಯೂಲ್ಲಿ ಅಬ್ಸರ್ವ್ ಆಗುತ್ತೆ. ಸೊ ಅದನ್ನ ನಿಮಗೆ ಪ್ಯಾಟರ್ನಲ್ಲಿ ಮಾಡಿ ತೋರಿಸ್ಬಿಡ್ತೀನಿ ಯಾವ ರೀತಿ ನೀವು ಫ್ರಂಟ್ ವ್ಯೂ ಕಾಣುತ್ತೆ ಅಂತ. ಈ ರೀತಿ ನಮಗೆ ಈ ಐಸೋಮೆಟ್ರಿಕ್ ವ್ಯೂವಲ್ಲಿ ಏನಾಗುತ್ತೆ ಫ್ರಂಟ್ ವ್ಯೂನ ಈ ರೀತಿ ನಾನು ನಿಮಗೆ ಪ್ಯಾಟರ್ನ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಸೊ ಇನ್ನೇನು ಮಾಡೋಣ, ಈ ಒಂದು ಐಸೋಮೆಟ್ರಿಕ್ ವ್ಯೂಗಳನ್ನು ಇಲ್ಲಿ ಆರ್ಥೋಗ್ರಾಫಿಕ್ ಕನ್ವರ್ಟ್ ಮಾಡಬೇಕು 90 ಡಿಗ್ರಿಯಲ್ಲಿ. ಸೊ ಇನ್ನೇನು ಪೋರ್ಷನ್ ಕಾಣ್ತದೆ ನೋಡ್ಬಿಡೋಣ. ಸೊ ಲೆಂತ್ ಇದೆ ಬೇಸ್ ಇದು 45 ಇದೆ, ದೆನ್ ಹೈಟು
25 ಇದೆ. ದೆನ್ ಇದೇನಾಗಿದೆ 15 ಈ ರೀತಿ ಬಂದು ಇಲ್ಲಿ ಡೌನ್ ಆಗಿ ಈ ರೀತಿ ಒಂದು ಪೋರ್ಷನ್ ಫಸ್ಟ್ ಕಾಣ್ತದೆ, ದೆನ್ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಕಾಣ್ತದೆ. ಜಸ್ಟ್ ಇಮ್ಯಾಜಿನ್. ಸೊ ಇಲ್ಲಿ ನೋಡಿ 45 ಒಂದು ಬೇಸ್ ಇದೆ, ದೆನ್ 25 ಒಂದಿದೆ. ಓಕೆನಾ. ದೆನ್ ಇದೇನಿದೆ 20, ಇದು 15 mm ಇದು. ಓಕೆನಾ. ಸೊ ಈ ಪಾಯಿಂಟ್ ಇಲ್ಲಿ ಕೋಯಿನ್ಸೈಡ್ ಆಗೋದ್ರಿಂದ ಸೊ ಈ ಲೈನ್ ಇಲ್ಲೇ ಬರುತ್ತೆ, ಈ ಪಾಯಿಂಟ್ ಇಲ್ಲೇ ಬರುತ್ತೆ, ರೈಟ್. ಸೊ ಈ ಪಾಯಿಂಟ್ ಇಲ್ಲಿ ಕೋಯಿನ್ಸೈಡ್, ಈ ಪಾಯಿಂಟ್ ಇಲ್ಲೇ ಬರುತ್ತೆ. ದೆನ್ ಇಲ್ಲಿ ನೋಡಿ ಈ ಲೈನು, ದೆನ್ ಈ ಪಾಯಿಂಟ್ ಇಲ್ಲಿ ಕೋಯಿನ್ಸೈಡ್ ಆಗೋದ್ರಿಂದ ನಮಗೆ ಟೋಟಲ್ ಎಷ್ಟು ಸಿಗುತ್ತೆ, ಒಂದು ರೆಕ್ಟ್ಯಾಂಗ್ಯುಲರ್ 45 and 25 ಏನಾಗುತ್ತೆ, ಒಂದು ಫ್ರಂಟ್ ವ್ಯೂದಲ್ಲಿ ರೆಕ್ಟ್ಯಾಂಗ್ಯುಲರ್ ಮಾಡ್ಕೋಣ. ದೆನ್ ಈ ಪ್ಯಾಟರ್ನ್ ಅದರಲ್ಲಿ ಮಾಡಿದ ನಮ್ಮ ಫ್ರಂಟ್ ವ್ಯೂ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಬೇಸಿಕ್ಲಿ ಫ್ರಂಟ್ ವ್ಯೂದಲ್ಲಿ ಏನು ಮಾಡೋಣ, ಒಂದು ರೆಕ್ಟ್ಯಾಂಗಲ್ ತೊಗೊಣ. ಸೊ ದ XY ಲೈನ್ ಕಡೆ ರೈಟ್ ಸೈಡ್. ಓಕೆನಾ. ಸೊ ಏನು ಮಾಡ್ತೀನಿ ನಾನು 45 ಬೇಸ್ ತೊಗೊಂಡ್ಬಿಡ್ತೀನಿ. ಫಸ್ಟ್ ಇಲ್ಲಿ 45 mm ಬೇಸ್ ತೊಗೊಂಬಿಡೋಣ. ಓಕೆನಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ 45 ಬೇಸ್ 45 mm ಇದೆ. ಸೊ ಎಲ್ಲ MM ಅಲ್ಲಿರುತ್ತೆ. ಸೊ ಈ ರೀತಿ ನಾನೇನು ಮಾಡ್ತೀನಿ, ಇದನ್ನು ಜಸ್ಟ್ ಒಂದು 45 ಲೈನ್ ತೊಗೋತೀನಿ, ರೆಕ್ಟ್ಯಾಂಗ್ಲನ್ನು ಡ್ರಾ ಮಾಡಿಬಿಡೋಣ. ದೆನ್ ಹೈಟ್ ಎಷ್ಟಿದೆ ಅದ್ರದ್ದು 25 mm. ನಾನು ಏನು ಮಾಡ್ತೀನಿ, ಇಲ್ಲಿ 25 mm ಹೈಟ್ ಇಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ. ಸಿ ಡನ್. ಸೊ ಇದು ಏನು ಮಾಡೋಣ ನಾವು, ಇದು ಈ ಪಾಯಿಂಟ್ ಇಲ್ಲಿ ಕೋಯಿನ್ಸೈಡ್ ಆಗೋದ್ರಿಂದ ಸೇಮ್ ಹೈಟಲ್ಲಿ ಬರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಒಂದು ರೆಕ್ಟ್ಯಾಂಗ್ಲರ್ ಫಾರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ಈ ಸೈಡ್ ನೀವು ತಗೋವಾಗೆ ಪ್ರೊಟೆಕ್ಟರ್ನ ಯೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ. ಸೊ ಈ ಪಾಯಿಂಟಿಗೆ ಏನು ಮಾಡ್ತೀನಿ ನಾನಿಲ್ಲಿ ಅಗೇನ್ ಇಲ್ಲೊಂದು 90 ಡಿಗ್ರಿ ಕರೆಕ್ಟಾಗಿ 90 ಡಿಗ್ರಿ ಪಾಯಿಂಟ್ ತೊಗೋಬೇಕು. ಸೊ ಇಲ್ಲೇ 90 ಡಿಗ್ರಿ ಇಟ್ಕೊಂಬಿಡಿ. ಸೊ ಈ ರೀತಿ 90 ಡಿಗ್ರಿನ ಪ್ರೊಟೆಕ್ಟಲ್ಲೇ ಮಾಡಿದ ಮೇಲೆ ಸೊ ಇದೆಷ್ಟು ಹೊಡಿದ್ದೀವಿ ನಾವು 25 ಅಷ್ಟೇ. ಏನು ಮಾಡೋಣ, ಇಲ್ಲೂ 25 ಏನು ಮಾಡೋಣ, ಡೈಮೆನ್ಷನ್ಸನ್ನು ಡ್ರಾ ಮಾಡ್ಕೋತೀನಿ ಸ್ಟ್ರೇಟ್ 90 ಡಿಗ್ರಿಗೆ. ಓಕೆ. ಸಿ 10, 20 and 25. ಓಕೆನಾ. ಸೊ ಇದು ರೆಕ್ಟ್ಯಾಂಗ್ಯುಲರ್ ಆಗಿ ಕಾಣ್ತದೆ ನಮ್ದು. ನನಗೆ ಈ ಎರಡು ಎಂಡ್ಗಳನ್ನು ಏನು ಮಾಡೋಣ, ಜಾಯಿನ್ ಮಾಡಿಬಿಡೋಣ. ಸಿ ಸಿಂಪಲ್. ಫಸ್ಟ್ ಒಂದು ರೆಕ್ಟ್ಯಾಂಗ್ಯುಲರ್ ತೊಗೊಂಬಿಡೋಣ. ದೆನ್ ಇದನ್ನು ಇಮ್ಯಾಜಿನ್ ಮಾಡಿ ಇಲ್ಲಿ 25 ಆದಮೇಲೆ 15 ಒಳಗಡೆ ಇದೆ. 25 ಆದಮೇಲೆ 15 ಒಳಗಡೆ ಅಂದರೆ ಒಂದು ಪಾಯಿಂಟ್ ಮಾಡಿಬಿಡೋಣ. ಓಕೆನಾ. ಜಸ್ಟ್ ಒಂದು ಪಾಯಿಂಟ್ ಮಾಡಿಬಿಡಿ ಅಲ್ಲಿ ಅದೇ ಮೇಲ್ಗಡೆ ಲೈನಲ್ಲಿ. ಸಿ 20 ಇಲ್ಲಿ 15. ಓಕೆನಾ. ಸಿ 15ಕ್ಕೆ ಒಂದು ಏನು ಮಾಡೋಣ, ಈ ಡೈಮೆನ್ಷನಿಗೆ ಮಾಡ್ತಾಯಿದ್ದೀನಿ. ಓಕೆನಾ. ಇದನ್ನು ಮಾಡೋಣ. ನೆಕ್ಸ್ಟ್ ಈ ಲೈನ್ ಬೇಕಲ್ಲ ನಿಮಗೆ, ಈ ಲೈನ್. ಸೊ ನೋಡೋಣ ಫಸ್ಟಿಗೆ ಇದೆಷ್ಟಿದೆ 10 ಇದೆ. ಸೊ ಓಕೆನಾ. ಇಲ್ಲಿ 10 ಇದೆ. ಸೊ ಈ ಸೈಡಿಂದ ನಾವು ಏನು ಮಾಡೋಣ, ಫಸ್ಟಿಗೆ ಬೇಸ್ನಿಂದ ಏನು ಮಾಡೋಣ 10 ಅಂತ ತೊಗೊಂಡ್ಬಿಡೋಣ. ಇಲ್ಲಿಂದ 10 ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ. ಇಲ್ಲೊಂದು 10 ಮಾಡ್ಕೊಂಡೆ, ಇಲ್ಲಿ 15 ಮಾಡ್ಕೊಂಡ್ಬಿಟ್ಟೇನೆ. ಓಕೆನಾ. ನಾನು ಏನು ಮಾಡಿರಿ, ಒಂದು ತಿನ್ ಲೈನನ್ನು ಡ್ರಾ ಮಾಡಿಬಿಡ್ತೀನಿ ನಾನು. ಇಲ್ಲಿಂದ ಒಂದು ತಿನ್ ಲೈನ್ ಡ್ರಾ ಮಾಡಿ ಜಸ್ಟ್ ಒಂದು ತಿನ್ ಲೈನ್ ಡ್ರಾ ಮಾಡಿ ಈ ರೀತಿ ಜಸ್ಟ್ ಒಂದು ತಿನ್ ಲೈನ್ ಆ್ಯಡ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡಿ, ಇಲ್ಲೂ ಆ್ಯಡ್ ಮಾಡಿ 10 mm ಮಾಡಿ. ಇದಕ್ಕೆ ರೆಫರೆನ್ಸ್ ಆಗಿ ನಾವು ಇನ್ನೊಂದು ಏನು ಮಾಡೋಣ, ತಿನ್ ಲೈನನ್ನು ಡ್ರಾ ಮಾಡೋಣ. ಸೊ ಈ ರೀತಿ ಇನ್ನೊಂದು 10 mm ಮಾರ್ಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಆ 15 ಲೈನ್ ಏನು ನೋಡಿದಿರಲ್ಲ, ಆ ಲೈನಿಗೆ ಟಚ್ ಆಗೋ ಮಟ್ಟ ಏನು ಮಾಡಿರಿ, ಈ ಲೈನನ್ನು ಈ ರೀತಿ ತಿಕ್ಕಾಗಿ ಡ್ರಾ ಮಾಡ್ಕೊಂಬಿಡಿ. ಓಕೆನಾ. ಸೊ ರಿಮೈನಿಂಗ್ ಇದೇನಿದಿಲ್ಲ ಇದನ್ನು ತಿಕ್ಕಾಗಿ ಮಾಡ್ಕೊಂಬಿಡ್ರಿ. ಓಕೆನಾ. ಸೊ ಸಿ ಇವಾಗ ಫ್ರಂಟ್ ವ್ಯೂ ಈಸ್ ಕಂಪ್ಲೀಟೆಡ್. ಸೊ ಇದು ಎಲ್ ಶೇಪದ್ದು ಏನಿದೆ ಇಲ್ಲಿ ಬಂದಿದೆ, ಈ ರೆಕ್ಟ್ಯಾಂಗ್ಯುಲರ್ ಪೋರ್ಷನ್ ಇಲ್ಲಿ ಬಂದಿದೆ. ಯಾಕಂದರೆ ನಾವಿನ್ನು ಆರ್ಥೋಗ್ರಾಫಿಕಲ್ಲಿ ಏನಾಗುತ್ತೆ ಅಂದರೆ ನಾವು 2D ಒಳಗೆ ತೆಗಿಬೇಕಾಗ್ತದೆ. ಅದಕ್ಕೆ 90 ಡಿಗ್ರಿ ಒಳಗೆ ಏನು ಮಾಡುತ್ತೆ, ಈ ರೀತಿ ನಾವು ಫ್ರಂಟ್ ವ್ಯೂನ ಕಂಪ್ಲೀಟ್ ಮಾಡಬೇಕಾಗ್ತದೆ. ಓಕೆ. ಸೊ ಎಲ್ಲ ಲೈನ್ಸ್ಗಳನ್ನು ತಿಕ್ ಮಾಡ್ಕೊಂಬಿಡ್ರಿ, ವಿಸಿಬಲ್ ಲೈನ್ಸ್ಗಳನ್ನು. ದೆನ್ ನಾವು ಏನು ಮಾಡೋಣ, ಟಾಪ್ ವ್ಯೂನ ಡ್ರಾ ಮಾಡಬೇಕು. ಬಿಫೋರ್ ದ್ಯಾಟ್ ಏನು ಮಾಡೋಣ, ಈ ಫ್ರಂಟ್ ವ್ಯೂದಿಂದ ಎಲ್ಲ ಏನು ಮಾಡೋಣ, ಎಲ್ಲ ಪಾಯಿಂಟ್ಸ್ಗಳಿಂದ ಪ್ರೊಜೆಕ್ಷನ್ ತೊಗೊಂಡ್ಬಿಡೋಣ. ಸೊ ಈ ರೀತಿ ಪ್ರೊಜೆಕ್ಷನ್ಸ್ ತಗೋರಿ, ನೀಟಾಗಿ ಸ್ಟ್ರೇಟಾಗಿ ಇಟ್ಕೊಳ್ಳಿ ಸ್ಕೇಲನ್ನು. ಸೊ ನೀವು ಡೈಗ್ರಾಮಲ್ಲಿ ಹಾಕ್ಲೇನೆ ಏನು ಮಾಡ್ಬೋದು, ಈ ಹೊರಗಡೆಯಿಂದ ಏನು ಮಾಡ್ಬೋದು, ಈ ರೀತಿ ಥಿನ್ ಲೈನ್ಸ್ಗಳನ್ನು ಪ್ರೊಜೆಕ್ಷನ್ ಲೈನ್ಸ್ ಅಂತ ಕರೀತಾರೆ. ಸೊ ಎಲ್ಲ ಎಂಡ್ಗಳಿಂದ ಏನು ಮಾಡೋಣ, ಈ ರೀತಿ ಪ್ರೊಜೆಕ್ಷನ್ ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಂಬಿಡೋಣ. ಕ್ಲಿಯರಾ. ಸೊ ಫ್ರಂಟ್ ವ್ಯೂ ಕೆಳಗಡೆನೇ ಇರುತ್ತೆ ನಮ್ಮದು, ಟಾಪ್ ವ್ಯೂ ಇರುತ್ತೆ. ಸೊ ಟಾಪ್ ವ್ಯೂ ಎಲ್ಲಿ ಮಾಡ್ಬೇಕು ನಾವು, ಇಲ್ಲಿಂದ ಅಂದರೆ ಈ ಪೋರ್ಷನನ್ನು ನಾವೇನು ಮಾಡಬೇಕು, ಟಾಪ್ ವ್ಯೂದಾಗ ನೋಡಬೇಕು. ಸೊ ಟಾಪ್ ವ್ಯೂದಲ್ಲಿ ನಮ್ಗೆ ಏನೇನು ಕಾಣ್ತಿದೆ ನೋಡು, ಅಗೇನ್ ನಮ್ಗೆ ಏನು ಕಾಣ್ತದೆ, ಈ 15 ಲೆಂತು. ಓಕೆನಾ. ದೆನ್ ಇದು ಈ ಲೆಂತ್ ಎಷ್ಟಿದೆ ಅಂದರೆ ಇಲ್ಲಿದೆ, ಬಿಡ್ತು 30 ಇದೆ. ದೆನ್ ಇದು 45 ಅಗೇನ್ ಇದು 10, ಇದೊಂದು ಎಲ್ ಶೇಪ್ ಕಾಣ್ತದೆ. ದೆನ್ ಇದಾಗಿ ಅದು ಕೆಳಗಡೆ ರೆಕ್ಟ್ಯಾಂಗ್ಲರ್ ಕಾಣ್ತದೆ. ಸೊ ಆ ಪೋರ್ಷನನ್ನು ನಾನು ಏನು ಮಾಡ್ತೀನಿ, ಡಿಫ್ರೆಂಟ್ ಸ್ಕೆಚ್ ಮಾಡ್ತೀನಿ. ಸೊ ಈ ರೀತಿ ನಾನು ಏನು ಮಾಡಿದೆ, ಟಾಪ್ ವ್ಯೂವನ್ನು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಟಾಪ್ ವ್ಯೂದಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಸಿಂಪಲ್ ಇದೊಂದು ಎಲ್ ಪೋರ್ಷನ್ ಕಾಣುತ್ತೆ. ದೆನ್ ಇದು ರೆಕ್ಟ್ಯಾಂಗಲ್. ಸೊ ಇದೇನಾಗುತ್ತೆ, ಇಲ್ಲಿ ಮರ್ಜಾಗಿ ಟೋಟಲ್ ಏನಾಗುತ್ತೆ ನಾವು ಟಾಪ್ ವ್ಯೂ ಆಗ್ತದೆ. ಸೊ ಟಾಪ್ ವ್ಯೂ ನಾನು ಇಲ್ಲಿ ತೆಗಿದ್ದೀನಿ. ಸೊ ಟಾಪ್ ವ್ಯೂ ತೆಗಿದ ಮೊದಲೇ ಮಾಡಬೇಕು. ಸೊ ಟಾಪ್ ವ್ಯೂದು ಇದೇನಾಗುತ್ತಪ್ಪ ಅಂದರೆ ಬೇಸ್ ಆಗುತ್ತೆ, ಟಾಪ್ ವ್ಯೂದು ಹೈಟ್ ಆಗುತ್ತೆ. ರೈಟ್ ಆ್ಯಂಗಲ್ ನಾವು ಏನು ಮಾಡಬೇಕು, ಇಲ್ಲಿ ಆರ್ಥೋಗ್ರಾಫಿಕಲಿ ರೈಟ್ ಆ್ಯಂಗಲ್ ಒಳಗಿರುತ್ತೆ. ಸೊ ಇದೇನಾಗುತ್ತೆ, ಇದ್ರ ಬೇಸ್ ಆಗುತ್ತೆ. ಸೊ ಬೇಸಲ್ಲಿ ನಾವು 45 ತೊಗೊಳ್ಬೇಕಾಗ್ತದೆ. ದೆನ್ ಇದೇನಾದ್ರೂ ಬಿಡಿತು, ಇಲ್ಲಿ ಏನಾಗುತ್ತೆ ನಮಗೆ ಹೈಟ್ ಹಾಕಿ ನೋಡಾಗ್ತದೆ, ದಟ್ ಈಸ್ 30. ಸೊ ಫ್ರಂಟ್ ವ್ಯೂ ಬೇಸ್ ಏನಿರುತ್ತೆ ನಮ್ಮದು, ಟಾಪ್ ವ್ಯೂ ಬೇಸ್ ಸೇಮ್ ಇರುತ್ತೆ. ದೆನ್ ಟಾಪ್ ವ್ಯೂ ಹೈಟ್ ಎಷ್ಟಾಗುತ್ತೆ ನಮ್ಮದು, ಇದು 30 ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಒಂದು ರೆಕ್ಟ್ಯಾಂಗ್ಲರ್ ತೊಗೊಂಡ್ಬಿಡೋಣ 45 and 30. ಸೊ ಆಲ್ರೆಡಿ ನಾವು ಪ್ರೊಜೆಕ್ಷನ್ ಮಾಡಿದಿರೋದ್ರಿಂದ ಸೊ ಇದನ್ನು 45ನ ಈ ರೀತಿ ನಾವು ತಿಕ್ಕಾಗಿ ಮಾಡ್ಕೊಂಡ್ಬಿಡೋಣ. ಓಕೆನಾ. ಪ್ರೊಜೆಕ್ಷನ್ ಮಾಡಿದ್ದೀವಿ ನಾವು ಫ್ರಂಟ್ ವ್ಯೂದಿಂದ ಬಂದಿರೋದನ್ನು. ಓಕೆನಾ. ಈ ರೀತಿ ತಿಕ್ಕಾಗಿ ತೆಗಿಬಿಡಿ. ಓಕೆ. ಈ ರೀತಿ ಇದನ್ನ ಏನು ಮಾಡೋಣ, ತಿಕ್ಕಾಗಿ ತೊಗೊಂಬಿಡೋಣ ಬೇಸ್. ದೆನ್ ನೋಡಿ ಹೈಟ್ ಇದು. ಸೊ ಓಕೆ, ಇಲ್ಲಿ ಎಷ್ಟಿದೆ ನಮ್ಮದು 30 ಇದೆ. ಸೊ ಇದನ್ನೇನು ಮಾಡೋಣ, ಇಲ್ಲಿ 30 mm ತೊಗೋತೀನಿ ನಾನು. ಸೊ ಈ ರೀತಿ ಏನು ಮಾಡೋಣ, ಸ್ಟ್ರೇಟಾಗಿ 30 mm ಇಲ್ಲಿ ನಾವು ತೊಗೊಳೋಣ. ಇಲ್ಲಿ 2D ತೆಗಿತಾ ಇದ್ದೇವೆ ಅಂದರೆ ನಮಗೆ ಹೈಟು
ಬೇಸ್ ತೊಗೊಂಬಿಡೋಣ. ಓಕೆನಾ, 30 ಇಲ್ಲಿ ತೊಗೊಂಬಿಟ್ಟೆ. ಸೊ ಅದೇ ರೀತಿ ಈ ಬೇಸ್ ಎಷ್ಟಿದೆ ನಮ್ಮದು 30 ಇದೆ. ಸೊ ಇಲ್ಲಿಂದನೂ ಅಗೇನ್ 30 ತೊಗೊಂಬಿಡೋಣ. ಓಕೆ, ಡನ್. ಸೊ 30 ಇದೆ. ಸೊ ಈ ಎರಡು ಪಾಯಿಂಟ್ಗಳನ್ನು ಈ ರೀತಿ ಸಿಂಪಲ್ಲಾಗಿ ಇಲ್ಲಿ ಜಾಯಿನ್ ಮಾಡಿಬಿಡೋಣ. ಫಸ್ಟ್ ಏನು ರೆಕ್ಟ್ಯಾಂಗ್ಯುಲರ್ ಆಗಿ ಕಾಣುತ್ತೆ ಟಾಪ್ ವ್ಯೂದಲ್ಲಿ. ಓಕೆನಾ, ದೆನ್ ನೋಡಿ. ಸೊ ಈಗ ಏನು ಮಾಡೋಣ, ಟಾಪ್ ವ್ಯೂದಲ್ಲಿ ನಾವು ಇದನ್ನೆಲ್ಲ ಔಟ್ಸೈಡದೆಲ್ಲ ಲೈನ್ ತೊಗೊಂಡ್ಬಿಟ್ಟಿವಿ. ಇನ್ನು ಎಲ್ ಶೇಪ್ ಅಂತ ತೆಗಿಬೇಕಲ್ಲ. ಸೊ ಈ ಪೋರ್ಷನ್ ಎಲ್ಲಿದೆ ನಮ್ದು ಇಲ್ಲಿದೆ. ಸೊ ಎಷ್ಟಿದೆ ಇದು mm 15 mm ಇದೆ. ಸೊ ಇಲ್ಲಿಂದ ಇದು 15 mm ಇದೆ. ದೆನ್ ಈ ಲೈನ್ ಒಳಗಡೆ ಹೋಗಿದೆ. ದೆನ್ ಈ ಪೋರ್ಷನ್ ನೋಡಿ ಇಲ್ಲಿ 10 mm ಇದೆ. ಸೊ ಇಲ್ಲಿಂದ ಇದು 10 mm ಮಾರ್ಕ್ ಮಾಡೋಣ. ಸೊ ಫಸ್ಟ್ ಈಗ ನಾನು ಏನು ಮಾಡ್ತೀನಿ, ಇಲ್ಲಿಂದ 10 mm ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ, CA 10 mm ಕ್ಲಿಯರಾ. ಸೊ ಇದನ್ನು 15 ಮಾಡಬೇಕು. ಸೊ ಆಲ್ರೆಡಿ ಇದೇನಿದೆ 15 ಪ್ರೊಜೆಕ್ಷನ್ ಲೈನ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ, ಇದರಲ್ಲಿ 10 mm ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. CA. ಓಕೆನಾ. ಸೊ ನೋಡಿ, ಸೊ ಈ ಲೈನ್ ನಮಗೆ 10 mm ಬಂದಮೇಲೆ ಈ ಲೈನ್ ನಮಗೆ ಆಟೋಮೆಟಿಕ್ಲಿ ಇಲ್ಲಿ ಅಬ್ಸರ್ವ್ ಆಗ್ತಾಯಿದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ತಿಕ್ಕಾಗಿ ಡ್ರಾ ಮಾಡಿಬಿಡೋಣ. ಓಕೆನಾ, ಕ್ಲಿಯರ್. ಸೊ ಈ ಲೈನ್ CA, ಈ ಲೈನ್ ನಮ್ಗೆ ಕಂಪ್ಲೀಟ್ ಆಯಿತು. ಸೊ ಈ ಲೈನ್ ಇಲ್ಲೇ ಮರ್ಜ್ ಆಗೋದ್ರಿಂದ ಈ ಲೈನ್ ನಾವೇನು ತೆಗಿಬಾರ್ದು. ನೆಕ್ಸ್ಟ್ ಈ ಲೈನ್ ಇದೆಯಾ, ಸೊ ಇಲ್ಲಿದೆ ನೋಡಿ. ಸೊ ಇದನ್ನು ಏನು ಮಾಡೋಣ, ತಿಕ್ಕಾಗಿ ನಾವು ಡ್ರಾ ಮಾಡಿಬಿಡೋಣ. CA. ಸೊ 2D ಡಯಾಗ್ರಾಮ್. ಸೊ ಇಲ್ಲಿ ಏನಾಗುತ್ತೆ ನಮಗೆ ಟಾಪ್ ವ್ಯೂ ಕಂಪ್ಲೀಟ್ ಆಗುತ್ತೆ. ಜಸ್ಟ್ ಇದೇನಾಗುತ್ತೆ, ಇಲ್ಲಿ ಮರ್ಜ್ ಆಗಿಬಿಡುತ್ತೆ. ಈ ರೀತಿ ಕಾಣ್ತದೆ. ಸೊ ಎಲ್ ಶೇಪ್ ಕಾಣ್ತಿದೆ, ಇದು ಟಾಪ್ ವ್ಯೂ ಇದೆ. ಸೊ ಈ ರೀತಿ ನಮ್ಮದು ಟಾಪ್ ವ್ಯೂ ಕಂಪ್ಲೀಟ್ ಆಗ್ತದೆ. ಇನ್ನೇನಿದೆಪ್ಪ, ನಮ್ಮದು ಸೈಡ್ ವ್ಯೂ ಇದೆ. ಸೊ ಸೈಡ್ ವ್ಯೂನ ನಾವು ಯಾವ ಪ್ಯಾಟರ್ನಲ್ಲಿ ಮಾರ್ಕ್ ಮಾಡ್ತೀನಿ, ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಮಾರ್ಕ್ ಮಾಡಿ ನಿಮಗೆ ಫಸ್ಟಿಗೆ ತೋರಿಸ್ಬೇಕೇನ ಈ ಸೈಡ್ ವ್ಯೂನ ಐಡೆಂಟಿಫೈ ಮಾಡಬೇಕು. ಸೊ ನಾನು ಈ ರೀತಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಸೈಡ್ ವ್ಯೂನ ತೋರಿಸ್ತಾ ಇದ್ದೀನಿ. ಸೊ ಸೈಡ್ ವ್ಯೂನ ನೀವೇನು ಮಾಡ್ತಿದ್ರಿ, ಈ ಬ್ಲಾಕ್ನ ರೈಟ್ ಸೈಡಿಂದ ನೋಡ್ತಾ ಇದ್ದೀವಿ. ಸೊ ಈ ರೀತಿ ನೋಡಿರಿ ಏನೇನು ಕಾಣ್ತದೆ ನಮಗೆ, ಈ ಎಲ್ ಶೇಪ್ ಕಾಣುತ್ತೆ ಇಲ್ಲಿ. ಓಕೆ, ದೆನ್ ಇಲ್ಲಿಂದ ನೋಡ್ತಾ ಇದ್ದೀವಿ ಅಂದರೆ ಇಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಕಾಣ್ತಾ ಇದೆ. ಸೊ ಇದು ಎಲ್ ಶೇಪ್ ಮೇಲೆ ಏನಾಗುತ್ತೆ, ಈ ಪಾಯಿಂಟ್ ಇಲ್ಲಿ ಬಂದು ಮರ್ಜ್ ಆಗುತ್ತೆ. ಸೊ ಈ ಪಾಯಿಂಟ್ ಇಲ್ಲಿ ಮರ್ಜ್ ಆಗುತ್ತೆ, ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಇದು ಫ್ರಂಟಿಗೆ ಏನು ಬರುತ್ತೆ, ಮತ್ತಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಆಗಿ ಫಾರ್ಮ್ ಆಗುತ್ತೆ ಕಂಪ್ಲೀಟ್ ಆಗಿ. ಓಕೆ, ಬಟ್ ಇಲ್ಲೇನಾಗುತ್ತೆ, ಬೇಸ್ 30 ಆಗುತ್ತೆ. ಸೊ ಇದು ಹೈಟು 25 ಆಗುತ್ತೆ. 30 ಮತ್ತು 25 ಇರುವಂಥ ಒಂದು ರೆಕ್ಟ್ಯಾಂಗ್ಯುಲರ್ನ ಡ್ರಾ ಮಾಡಬೇಕು. ಅದನ್ನ ಎಲ್ಲಿ ಡ್ರಾ ಮಾಡಬೇಕು, ನಾವು ರೈಟ್ ಸೈಡಿಂದ ನೋಡ್ತಾ ಇದ್ದೇವೆ ಅಂದರೆ ವ್ಯೂನ ಏನು ಮಾಡಬೇಕು, ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಲೆಫ್ಟ್ ಸೈಡ್ ತೆಗಿಬೇಕು. ಅದು ಬಿಸೈಡ್ ದಿ ಫ್ರಂಟ್ ವ್ಯೂ. ಸೊ ನಿಮ್ಮ ಫ್ರಂಟ್ ವ್ಯೂ ಬಾಜುನೇ ಏನು ಬರುತ್ತೆ, ಇಲ್ಲಿ ಸೈಡ್ ವ್ಯೂ ಬರುತ್ತೆ. ಸೊ ಏನೇನು ಬೇಸ್ ಎಷ್ಟು ಬರುತ್ತೆ, ಅದು ಬೇಸ್ ಈಸ್ 30, ದೆನ್ ಹೈಟ್ ಈಸ್ 25 ಇರುವಂಥ ಒಂದು ರೆಕ್ಟ್ಯಾಂಗ್ಯುಲರ್ ತೊಗೊಂಡು ಆಮೇಲೆ ಈ ಎಲ್ ಶೇಪು ರೆಕ್ಟ್ಯಾಂಗ್ಯುಲರ್ ಅದರಲ್ಲಿ ಫಾರ್ಮ್ ಮಾಡೋಣ. ಬಿಫೋರ್ ದ್ಯಾಟ್ ಏನು ಮಾಡಬೇಕು ಅಂತಂದರೆ, ನಾವು ಸೈಡ್ ವ್ಯೂ ತೆಗಿಬೇಕಂದ್ರೆ ಫಸ್ಟಿಗೆ ಫ್ರಂಟ್ ವ್ಯೂ ಮತ್ತು ಟಾಪ್ ವ್ಯೂದು ಏನು ಮಾಡಬೇಕು, ಪ್ರೊಜೆಕ್ಷನ್ಸ್ಗಳನ್ನು ತೊಗೋಬೇಕು. ಓಕೆನಾ, ಮೊದಲ ಫಸ್ಟ್ ಇಲ್ಲಿ ಫ್ರಂಟ್ ವ್ಯೂದಿಂದ ಏನು ಮಾಡೋಣ, ಪ್ರೊಜೆಕ್ಷನ್ಸ್ಗಳನ್ನು ತೊಗೊಂಡು ಎಲ್ಲ ಪಾಯಿಂಟ್ದಿಂದ ಥಿನ್ ಲೈನ್ಸ್ ಇರಬೇಕು ಪ್ರೊಜೆಕ್ಷನ್ಸ್ ಈ ರೀತಿ. ಓಕೆ, ಸೊ ನೆಕ್ಸ್ಟ್ ಯಾವ ಪಾಯಿಂಟ್ಸ್ಗಳಿದೆಯಲ್ಲ ಅಲ್ಲಿಂದ ನೀವು ಏನು ಮಾಡಬೇಕು, ಈ ರೀತಿ ಪ್ರೊಜೆಕ್ಷನ್ಸ್ಗಳನ್ನು ತೊಗೊಳ್ಬೇಕು. ಕ್ಲಿಯರ್ ಆಯಿತಾ, ಫ್ರಂಟ್ ವ್ಯೂದಿಂದ ಆಯ್ತು. ಇನ್ನು ಟಾಪ್ ವ್ಯೂದಿಂದ ತೊಗೋಬೇಕಾದ್ರೆ ಹಾಗೆ ತೊಗೋಕೆ ಬರೋಲ್ಲ. ಸೊ ಇಲ್ಲೇನು ಮಾಡಬೇಕಂದ್ರೆ 45 ಡಿಗ್ರಿನ ತೊಗೋಬೇಕು. ಇಲ್ಲಿ ಮಿಡಲ್ ಪಾಯಿಂಟ್ದಿಂದ ಏನು ಮಾಡೋಣ, 45 ಡಿಗ್ರಿ ತೊಗೋಬೇಕು. ಸೊ ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ ಮಿಡಲ್ ಪಾಯಿಂಟ್ದಿಂದ. ಓಕೆನಾ, ಸೊ ಮೇಕ್ ಶೋರ್ ಮಿಡ್ ಪಾಯಿಂಟ್ದಿಂದನೂ ತೊಗೋತೀವಿ ನಾವಿಲ್ಲಿ. ಓಕೆನಾ, ಸೊ 45 ಎಲ್ಲಿದೆ, 45 ಇಲ್ಲಿ 40 ಇದೆ, ಇಲ್ಲಿ 50 ಇದೆ, ಮಿಡಲ್ ಏನಿದೆ ಇಲ್ಲಿ 45 ಇದೆ. ಈ ರೀತಿ ಒಂದು 45 ಲೈನನ್ನು ಹಾಕೋಬೇಕಾಗ್ತದೆ ನಾವು. ಸೊ ಇದಿಲ್ಲೇ ನೀವು ಮಾಡಿದರೆ ಏನಾಗುತ್ತೆ, ತಪ್ಪಾಗುತ್ತೆ ಪ್ರೊಜೆಕ್ಷನ್ ಲೈನ್ಸ್ಗಳು. ಸೊ ಈ ರೀತಿ ಇದೊಂದು ಥಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆ, ದೆನ್ ಟಾಪ್ ವ್ಯೂದಿಂದ ಏನು ಮಾಡೋಣ, ಎಲ್ಲ ಪ್ರೊಜೆಕ್ಷನ್ಸ್ ಲೈನ್ಸ್ಗಳನ್ನು ಆ 45 ಲೈನಿಗೆ ಟಚ್ ಆಗುವಾಗ ಏನು ಮಾಡಬೇಕು, ಡ್ರಾ ಮಾಡ್ಕೋಬೇಕು. ಈ ರೀತಿ ಥಿನ್ ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಳ್ಳಿ. ಕ್ಲಿಯರ್. ಸೊ ಎಲ್ಲ ಪಾಯಿಂಟ್ಸ್ಗಳಿಂದ ನೀಟಾಗಿ ಸ್ಟ್ರೇಟಾಗಿ. ಸೊ ಇಲ್ಲಿ ನೀವು ಡೈಗ್ರಾಮ್ ಹೊರಗಡೆಯಿಂದನೇ ಹೇಳಿದ್ರು ಪ್ರಾಬ್ಲಮ್ ಇಲ್ಲ. ಓಕೆನಾ, ಸೊ ಈ ಪಾಯಿಂಟ್ ಏನಿದೆ ಇಲ್ಲೇ ಕೋಯಿನ್ಸೈಡ್ ಆಗಿದೆ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಏನು ಮಾಡೋಣ, ಇಲ್ಲೇ ನಾವು ಹಾರಿಜಾಂಟಲ್ ಆದಮೇಲೆ ಅದನ್ನೇ ವರ್ಟಿಕಲ್ ಲೈನ್ಸ್ಗಳಾಗಿ ಮೇಲ್ಗಡೆ ತೊಗೋಬೇಕು. ಸೊ ಈ ರೀತಿ ಪ್ಯಾರಲ್ ಆಗಿ ಇಟ್ಕೊಳ್ಳಿ. ಎಲ್ಲಿ ಟಚ್ ಆಗಿದೆಯಲ್ಲ ಅಲ್ಲಿಂದ ನಾವೇನು ಮಾಡಬೇಕಾಗುತ್ತೆ, ವರ್ಟಿಕಲ್ ಲೈನ್ಸ್ಗಳನ್ನು ನಮ್ಮ ಫ್ರಂಟ್ ವ್ಯೂ ಪ್ರೊಜೆಕ್ಷನ್ ಲೈನ್ಸ್ಗಳಿಗೆ ಟಚ್ ಆಗೋಗೆ ಡ್ರಾ ಮಾಡ್ಕೋಬೇಕು. ಮೇಕ್ ಶೋರ್ ಇಟ್ ವಿಲ್ ಬಿ ಇನ್ ಪ್ರೊಟೆಕ್ಟ್, ಇದು ವರ್ಟಿಕಲಾಗಿ ಕರೆಕ್ಟಾಗಿ ಸ್ಟ್ರೇಟಾಗಿ ಮೀಟ್ ಆಗಬೇಕು. ಸೊ ಈ ರೀತಿ ಪ್ರೊಜೆಕ್ಷನ್ ಕಂಪ್ಲೀಟ್ ಆದಮೇಲೆ ಸೈಡ್ ವ್ಯೂನ ಡ್ರಾ ಮಾಡೋಣ. ಸೊ ಸೈಡ್ ವ್ಯೂ ನೋಡಿ ಏನಾಗಿದೆ, ಇಲ್ಲಿ ಬೇಸ್ ಎಷ್ಟಿದೆ 30 ಇದೆ. ಸೊ ಈ ಲೈನ್ದಿಂದ ಏನು ಮಾಡಬೇಕು, 30 ಬೇಸ್ ಇದೆ. ದೆನ್ ಈ ಹೈಟು, ಸೊ ಓಕೆನಾ, ಈ ಹೈಟ್ ಎಷ್ಟಿದೆ ನಮ್ದು ಇಲ್ಲಿ ಹೈಟ್ ಕೊಟ್ಟಿದ್ದಾರಲ್ಲ 25 ಅಷ್ಟೇ. ಇದ್ರದ್ದು ಏನಿರುತ್ತೆ, ಹೈಟ್ ಇರುತ್ತೆ. ಸೊ 25 ಹೈಟ್ ಆ್ಯಂಡ್ 30 ಬೇಸ್ ಇರೋ ಒಂದು ರೆಕ್ಟ್ಯಾಂಗ್ಲನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಪಾಯಿಂಟ್ದಿಂದ ತೊಗೊಳ್ಬೇಕು. ಓಕೆನಾ, ಸೊ ಬೇಸ್ ಎಷ್ಟಾಗುತ್ತೆ ನಮ್ಮದು 30, ಎಕ್ಸಾಕ್ಟಾಗಿ 30 ಬಂದಿರುತ್ತೆ ನಿಮ್ಮ ಪ್ರೊಜೆಕ್ಷನ್ ಲೈನ್ಸ್ಗಳನ್ನು ಮಾಡೋದ್ರಿಂದ. ಓಕೆನಾ, ಡನ್. ನೆಕ್ಸ್ಟ್ ನೋಡಿ, ಈ 30 ಹೊಡೆದ್ಬಿಟ್ಟೆ. ದೆನ್ ಇದು 25 ಮೇಲಿದೆ. ಸೊ 25 ತೊಗೊಂಡ್ಬಿಡ್ತೀನಿ ನಾನಿಲ್ಲಿ. ಓಕೆನಾ, ಸೊ ಸಿ, ಸೊ ಈ 25 ಇತ್ತು. ದೆನ್ ಇದೇ ರೀತಿಯಾಗಿ 30ನೇ ಇರುತ್ತೆ. ಓಕೆನಾ, 13 ಡ್ರಾ ಮಾಡ್ಕೊಂಬಿಡೋಣ. ಓಕೆ, ಈ 30 ಲೈನ್ ಆದಮೇಲೆ ದೆನ್ ಅಗೇನ್ ಏನು ಮಾಡೋಣ, ಇಲ್ಲಿ 25 ಏನು ಮಾಡೋಣ, ಅಗೇನ್ ಇದು ಒಂದು ಲೈನ್ ಜಾಯಿನ್ ಮಾಡಿಬಿಡಿ, 25 ಇರುತ್ತೆ. ಓಕೆ, ಸೊ ಈ ರೀತಿ ಮಾಡಿಬಿಡಿ. ಡನ್ನ. ಸೊ ಇದಾಯಿತು. ಈ ಪೋರ್ಷನ್ ಆದಮೇಲೆ ಮಾಡೋಣ, ಈ ಎಲ್ ಪೋರ್ಷನ್ ಅಂತ ತಗೋಬೇಕು. ಸೊ ಇಲ್ಲಿಂದ ಇದು 10 ಇದೆ. ದೆನ್ ಇದು ಈ ಸೈಡ್ ಕೆಳಗಡೆ ಬಂದು ಈ ರೀತಿ ಲೈನ್, ಇದು 10 mm ಇದೆ. ಸೊ ಇದು ನಮ್ಮದೇನಿದೆ 10 mm ಇದೆ. ಸೊ ಈ ಲೈನ್ ಕಾಣ್ತಾ ಇದೆ. ಸೊ ಜಸ್ಟ್ ಪ್ರೊಜೆಕ್ಷನ್ಸ್ಗಳನ್ನು ನೀವು ಥಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸೈಡ್ ವ್ಯೂ ನಿಮ್ಗೆ ಆಲ್ರೆಡಿ
ಅಬ್ಸರ್ವ್ ಆಗಿಬಿಡುತ್ತೆ. ಸಿ ಹಿಯರ್ ಈ ರೀತಿ ಟಿಕ್ ಮಾಡಿಬಿಟ್ರೆ ನಿಮ್ಮ ಸೈಡ್ ವ್ಯೂ ರೆಡಿ ಆಗಿಬಿಡುತ್ತದೆ. ಓಕೆನಾ, ಸಿ ಹಿಯರ್. ಸೊ ಈ ರೀತಿ ಏನಿದೆ ಇದು ಸಿಂಪಲ್ ಎಕ್ಸಾಂಪಲ್ ಇದೆ. ಐಸೋಮೆಟ್ರಿಕನ್ನು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಯಾವುದಾದ್ರು ಫಿಕ್ಸ್ ಆಗಿ ಡ್ರಾ ಮಾಡೋದನ್ನು. ಸೊ ಈ ರೀತಿ ನೀವು ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂಗಳನ್ನು ಈ ಒಂದು ಐಸೋಗ್ರಫಿಕ್ಕಿಂದ ಆರ್ಥೋಗ್ರಫಿಕ್ಕಾಗಿ ಕನ್ವರ್ಟ್ ಮಾಡೋದು. ಸೊ ಸಿಂಪ್ಲಿ ನಾನು ಏನು ಮಾಡ್ತೀನಿ ಈಗ ಡೈಮೆನ್ಷನ್ಸ್ಗಳನ್ನು ಮಾಡಿದ್ದನ್ನ ಕಂಪ್ಲೀಟ್ ಮಾಡಿಸೋದು. ಫೈನಲಿ ನಾವು ಏನು ಮಾಡಿದ್ವಿ ಈಗ ಕೊಟ್ಟಂಥ ಐಸೋಮೆಟ್ರಿಕನ್ನು ಆರ್ಥೋಗ್ರಾಫಿಕ್ ವ್ಯೂಸ್ ಇನ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡಬೇಕಾಗಿದ್ದು ಭಾಳ ಇಂಪಾರ್ಟೆಂಟ್ ಅಂತ ಈ ರೀತಿ ನಾವು ಏನು ಮಾಡಬೇಕು ಸಿಂಬಾಲನ್ನು ಹಾಕಬೇಕಾಗ್ತದೆ. ಇದು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಸಿಂಬಾಲು. ಸೊ ಇದೇ ರೀತಿ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಸಿಂಬಾಲು ಇರುತ್ತೆ. ಸೊ ಅದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ಏನು ಮಾಡೀನಿ ಅದ್ರ ಮೇಲೆ ಒಂದು ವಿಡಿಯೋ ರೆಡಿ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಐ ಬಟನಲ್ಲಿ ಮೇಲೆ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ITI ಸ್ಟೂಡೆಂಟ್ಸ್, ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡಿ ಆದಷ್ಟು ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮಗೇನು ಡೌಟ್ಸ್ಗಳಿದ್ದರೆ. ಸೊ ಇದೇ ರೀತಿಯಾದ ಇಂಜಿನಿಯರಿಂಗ್ ರಿಲೇಟೆಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಪಂಕಜ್ ಮೆಕ್ ಇಡಿ ಡ್ರಾಯಿಂಗನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.